ನಿನ್ನೆ ಕಾಂಗ್ರೆಸ್ಸಿನ ಒಬ್ಬರು MLA 100 ಕೋಟಿ ಆಫರ್ ಮಾಡ್ಯಾರ ಅಂತ ಹೇಳಿದ್ದಾರೆ. 100 ಕೋಟಿ ಎಲ್ಲದ ಅಂತ ಹೇಳಿದ್ರೆ ನಮಗೋಸ್ಕರ ಸಿಕ್ಕರೆ ನಾವು ತಗೊಂಡ್ಬರ್ತೀವಿ. ಒಂದೇದು. ಎರಡನೇದ್ದು, ಒಬ್ಬ ಇಬ್ರು MLA ತಗೊಂಡ್ರ ಏನು ಉಪಯೋಗ ಆಗುದಿಲ್ಲ. ಯಾಕಂದ್ರೆ ಈಗ ನಮ್ಮ ಕಡೆ 60, 64, 66 MLA ಇದ್ದಾರೆ. ಅದ್ರ ಒಂದಿಬ್ರು ಪಕ್ಷ ದ್ರೋಹ ಮಾಡಿ ಹೋಗಿದ್ದಾರೆ. 64 MLA ಕನಿಷ್ಠ ಇನ್ನು 64 MLA ಬೇಕು. 64 ಇಂಟು 100 ಅಂತಂದ್ರೆ ಎಷ್ಟು ಸಾವಿರ ಕೋಟಿ ಆಗುತ್ತೆ? 6,600 ಕೋಟಿ ರೂಪಾಯಿ. ಇದೊಂದು ಬಾಲಿಶತನಕ್ಕೆ ಒಂದು ಮಿತಿ ಇರಬೇಕು. ದೇರ್ ಶುಡ್ ಬಿ ಚೈಲ್ಡಿಶ್ನೆಸ್. ಇಟ್ ಇಸ್ ಜಸ್ಟ್ ಎ ಚೈಲ್ಡಿಶ್ನೆಸ್. ಹಾಗಾಗಿ ಈ ಡೈವರ್ಟ್ ಮಾಡಲಿಕ್ಕೆ ಯಾರೇ ನಡು ಈ ತರ ಚೈಲ್ಡಿಶ್ ಇರೋರನ್ನು ಬಿಟ್ಟು ಕಾಂಗ್ರೆಸ್ ಪಾರ್ಟಿಯವರು ಆರೋಪ ಮಾಡ್ತಾ ಇದ್ದಾರೆ. ಎರಡನೇದಾಗಿ ನಾನು ಬಾರಿ ಸ್ಪಷ್ಟಪಡಿಸಿದ್ದೀನಿ, ಈ ಸರ್ಕಾರ 5 ವರ್ಷ ಜನಾದೇಶ ಕೊಟ್ಟಿದ್ದಾರೆ. ನಾನು ನಮ್ಮ ಪಾರ್ಟಿ ಫೋರಮ್ದಲ್ಲಿ ಹೇಳಿದ್ದೆ, ಯಾವ ಕಾರಣಕ್ಕೂ ಸರ್ಕಾರ ನಾವು ಕೆಡುತ್ತೀವಿ ಈ ರೀತಿಯ ಭಾಷೆ ಯಾರು ನಮ್ಮಲ್ಲೂ ಕೆಲವರು ಇಮ್ಮೆಚೂರ್ಡ್ ಆಗಿ ಸ್ಟೇಟ್ಮೆಂಟ್ ಕೆಲವರು ಕೊಡ್ತಿರ್ತಾರೆ. ಎಲ್ಲ ಪಾರ್ಟಿ ದೊಡ್ಡದಾದ್ಮೇಲೆ ಆ ರೀತಿ ಯಾರು ಕೊಡಬಾರ್ದು ಅನ್ನುವಂಥದ್ದನ್ನು ಪಾರ್ಟಿ ಫೋರಮ್ನಲ್ಲಿ ನಾನು ಹೇಳಿದ್ದೇನೆ. ಯಾಕಂದ್ರೆ ಸರ್ಕಾರ ಅವರು 5 ವರ್ಷ ನಡೆಸ್ಬೇಕು. ಇದು ನಮ್ಮ ಸ್ಪಷ್ಟ, ನಮ್ಮದು ಮತ್ತು ನಮ್ಮ ಪಾರ್ಟಿದ್ದು ಅತ್ಯಂತ ಸ್ಪಷ್ಟ ನಿಲುವು. ದೇ ಶುಡ್ ರನ್ ದಿ ಗವರ್ಮೆಂಟ್ 5 years. ಅವರು ಬಡದಾಡಿಕೊಳ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಅವ್ರ ಗುರುಪು ಇವ್ರ ಗುರುಪು ಮದ್ದಿಂದನೂ ಬಡದಾಡ್ತಾ ಇದ್ದಾರೆ. ಅದು ಅವ್ರು ಬಿಟ್ಟಿದ್ದದು. ಬಟ್ ನಮ್ಮ ನಿಲುವು ಅತ್ಯಂತ ಸ್ಪಷ್ಟದ. ಯಾವುದೇ ಕಾರಣಕ್ಕ ಅವ್ರಿಗೆ ನಿರ್ಣಾಯಕ ಬಹುಮತವನ್ನು ಕೊಟ್ಟಿದ್ದಾರೆ. ಅವ್ರು ಹೋದ ಸರ್ತೆ ಅಂತ ಹೇಳ್ತಾರೆ, ಅವ್ರಿಗೆ ನಿರ್ಣಾಯಕ ಬಹುಮತ, ಅವ್ರಿಗೆ ಬಹುಮತನೇ ಇರಲಿಲ್ಲ. 124, 125 ಸೀಟ್ನಿಂದ 67-68 ಸೀಟ್ ಬಂದು ಸಹಿತ ಒತ್ತಾಯಪೂರ್ವಕವಾಗಿ ಕುಮಾರಸ್ವಾಮಿ ಅವರನ್ನು ಕರ್ಕೊಂಡು ಹೋಗಿ ಚೀಫ್ ಮಿನಿಸ್ಟರ್ ಮಾಡಿದ್ರು. ದಟ್ ವಾಸ್ ಅಗೇನ್ಸ್ಟ್ ದಿ ಮ್ಯಾಂಡೇಟ್ ಆಫ್ ದಿ ಪೀಪಲ್. ಹಾಗಾಗಿ ಹೋದ ಸರ್ತೆ ನಾವು 8 ಜನರದ್ದು ಗ್ಯಾಪ್, ನಮ್ದು 105 ಬಂದಿತ್ತು, ನಮ್ಗೆ 114 ಬೇಕಾಗಿತ್ತು. ಹಾರ್ಡ್ಲಿ ದರ್ ವಾಸ್ ಅ ಗ್ಯಾಪ್ ಆಫ್ 9 MLAs. ಆ 9 MLAs ಗ್ಯಾಪ್ ಇದ್ದಿದ್ದರಿಂದ ಮತ್ತು ನಮಗೆ ಮ್ಯಾಂಡೇಟ್ ಸಿಕ್ಕಿತ್ತು. ವೇರ್ ದಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ನಾವು ಮಾಡಿದ್ವಿ. ಹಾಗಾಗಿ ಈಗೇನಂದ್ರ ಇವೆಲ್ಲ ಮೂಢ ಹಗರಣ ಮತ್ತು ನಮ್ಮ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಹಗರಣ, ಫೇಲ್ಯೂರು, MLAಗಳು ಈ ಒಂದು ಗ್ಯಾರಂಟಿಗಳಿಂದ ನಮ್ಗೇನು ಕೆಲಸ ಆಗ್ತಾ ಇಲ್ಲ, ಗ್ಯಾರಂಟಿಗಳನ್ನ ಬಂದ್ ಮಾಡ್ರಿ ಅಂತ ಹೇಳಿದ್ರು. ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡಿದ್ ನಾನು ನಿಜಕ್ಕೂ ಪತ್ರಿಕೆಯಲ್ಲಿ 3-4 ಪತ್ರಿಕೆ ಉಳಿದ ಬೆಳಿಗ್ಗೆ ಒಂದು ಪತ್ರಿಕೆ ಒಳಗೆ ಬಂದದ, ಈಗೆಲ್ಲ ಫಲಾನುಭವಿಗಳ ಸಂಖ್ಯೆ ಹೂಡಿಕೆ ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ GST ಯಾರು ಕೊಟ್ಟಾರ ಏನು ಎಲ್ಲ ಹುಡುಕ್ರಿ ಅಂತ ಹೇಳ್ಯಾರ. ಅವ್ರು ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಅದಕ್ಕೆ GST ಇದಾಗ್ತದೆ ಇತ್ಯಾದಿ ಎಲ್ಲ ಮನಿಗೇನು ಸ್ಕೀಮ್ ಬರ್ತದೆ. ಗೌರ್ಮೆಂಟ್ ಸರ್ಕಾರಿ ಮನೆಗಳ ಸ್ಕೀಮ್ GST ಹೋಗುತ್ತಿಲ್ಲ. ಆ GST ತುಂಬಿದ್ರು ಅದನ್ನೆಲ್ಲ ಅವ್ರಿಗೆ ಹೋಗ್ತದೆ. ಇದೆಲ್ಲ ಒಂದು ರಿಪೋರ್ಟ್ ಯಾವ ಪತ್ರಿಕೆಯಲ್ಲಿ ನನಗೆ ನೆನಪಿಲ್ಲ, ಪತ್ರಿಕೆಯಲ್ಲಿ ಇವತ್ತು ಬಂದಿದೆ. ಹೀಗಾಗಿ ಇವೆಲ್ಲ ಡೈವರ್ಟ್ ಮಾಡೋದಕ್ಕೆ, ಭ್ರಷ್ಟಾಚಾರದ ಈ ವಿಷಯವನ್ನ, ಅನೈತಿಕತೆಯ ವಿಷಯವನ್ನ ಮರೆಮಾಚಲಿಕ್ಕೆ ಯಾರೋ ಈ ರೀತಿ ಫ್ರಿಂಜ್ ಎಲಿಮೆಂಟ್ಸ್ ಗಳಿಂದ ಈ ರೀತಿ ಕ್ಷುಲ್ಲಕ ಆರೋಪವನ್ನ ಮಾಡ್ತಾ ಇದ್ದಾರೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.